4500 ವರ್ಷಗಳ ಹಿಂದೆ ಈಜಿಪ್ಟ್ ಅಲ್ಲಿ ಒಂದು ವಂಡರ್ ನ ಕ್ರಿಯೇಟ್ ಆಗುತ್ತೆ. ಆ ವಂಡರ್ ನ ಬಿಲ್ಟ್ ಮಾಡ್ತಾರೆ. ಅದು ಈಗಲೂ ಕೂಡ 7th ವಂಡರ್ಸ್ ಅಲ್ಲಿ. ನಾನ್ ಮಾತಾಡ್ತಾ ಇರೋದು ದ ಗ್ರೇಟ್ ಪಿರಾಮಿಡ್ ಆಫ್ ಗೀಜಾ ಬಗ್ಗೆ. ನಿಮಗೇನ್ ಗೊತ್ತು ಗ್ರೇಟ್ ಪಿರಾಮಿಡ್ ಆಫ್ ಗೀಜಾ ಬಗ್ಗೆ? ಹೆಂಗೆ ಇದನ್ನ ಬಿಲ್ಟ್ ಮಾಡಿದ್ರು, ಯಾವ ಟೆಕ್ನಾಲಜಿ ಆ ಟೈಮಲ್ಲಿ 4500 ವರ್ಷಗಳ ಹಿಂದೆ ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ದ ಗ್ರೇಟ್ ಪಿರಾಮಿಡ್ ಆಫ್ ಗೀಜಾನ ಬಿಲ್ಟ್ ಮಾಡಿದ್ರು? ಬನ್ನಿ ತಿಳ್ಕೊಳ್ಳೋಣ. 146.6 ಮೀಟರ್ಸ್ ಅಷ್ಟು ಹೈಟ್ ಇರುವಂತಹ ಈ ಗ್ರೇಟ್ ಪಿರಾಮಿಡ್ ಆಫ್ ಗೀಜಾ, ಇದರ ವೇಟ್ ಬಂದ್ಬಿಟ್ಟು 60 ಲಕ್ಷ ಟನ್. ನೀವು ಈಗಿನ ಟೈಮ್ಗೆ ಇದನ್ನ ಕಂಪೇರ್ ಮಾಡ್ತೀರೋ ಅನ್ನೋದಾದ್ರೆ, ನೀವು ಜಸ್ಟ್ ಬುರ್ಜ್ ಖಲೀಫಾನ ಜಸ್ಟ್ ಅದು ಇರೋದು 5 ಲಕ್ಷ ಟನ್, ಬಟ್ ಇದಿರೋದು 60 ಲಕ್ಷ ಟನ್. ಹಿಸ್ಟೋರಿಯನ್ಸ್ ಮತ್ತೆ ಸೈಂಟಿಸ್ಟ್ ಪ್ರಕಾರ ಈ ಕನ್ಸ್ಟ್ರಕ್ಷನ್ ಬಿಲ್ಡ್ ಆಗಿರೋದು 2560 BC ಅಲ್ಲಿ. ದ ಕಿಂಗ್ ಫರೋ ಕೂಫು ಅನ್ನೋರು ಈ ಕನ್ಸ್ಟ್ರಕ್ಷನ್ ನ ಬಿಲ್ಡ್ ಮಾಡಿರ್ತಾರೆ. ಈ ಫರೋಫ್ ಅಂದ್ರೆ ನಾವು ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಒಬ್ಬ ಕಿಂಗ್ಗೆ ನಾವು ಫರೋಕ್ ಅಂತ ಕರೀತೀವಿ. ಸೊ ಫರೋ ಕೂಫು ಅನ್ನೋರು ಈ ಕನ್ಸ್ಟ್ರಕ್ಷನ್ ನ ಬಿಲ್ಡ್ ಮಾಡಿರ್ತಾರೆ. ಈ ಒಂದು ಪಿರಾಮಿಡ್ ನ ಬಿಲ್ಡ್ ಮಾಡೋಕೆ ಓವರ್ 20 to 30 years ಆಫ್ ಟೈಮ್ ಲೈನ್ ತಗೊಂಡಿರ್ತಾರೆ. ಈ ಪಿರಾಮಿಡ್ ಬಿಲ್ಡ್ ಆಗಿರೋದು ನೈಲ್ ರಿವರ್ ಹತ್ರ. ನೀವು ಈ ಲೊಕೇಶನ್ ಅಲ್ಲಿ ನೋಡೋದಾದ್ರೆ, ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ನೋಡೋದಾದ್ರೆ, ಈ ಪಿರಾಮಿಡ್ ಬಿಲ್ಡ್ ಆಗಿರೋದು ನೈಲ್ ರಿವರ್ ಹತ್ರ, ಅಂದ್ರೆ ವೆಸ್ಟ್ ಬ್ಯಾಂಕ್ ನ ನೈಲ್ ರಿವರ್ ಹತ್ರ. ನೀವು ನೋಡೋದಾದ್ರೆ ದ ಗ್ರೇಟ್ ಪಿರಾಮಿಡ್ ಆಫ್ ಗೀಜಾ ಬರೀ ಒಂದೇ ಪಿರಾಮಿಡ್ ಅಲ್ಲ. ಈ ಗೀಜಾ ಅನ್ನೋ ಪಿರಾಮಿಡ್ ಪಕ್ಕದಲ್ಲೇ ಸುಮಾರು ಪಿರಾಮಿಡ್ಸ್ ಕೂಡ ಬಿಲ್ಡ್ ಆಗಿತ್ತು. ಲೈಕ್ ದ ಸೆಕೆಂಡ್ ಪಿರಾಮಿಡ್ ಅಂತ ಬಂದ್ರೆ ದ ಪಿರಾಮಿಡ್ ಆಫ್ ಕ್ಯಾಫ್ರೆ, ಹಾಗೆ ಥರ್ಡ್ ಪಿರಾಮಿಡ್ ನೋಡ್ತಾ ಇದ್ರ ದ ಪಿರಾಮಿಡ್ ಆಫ್ ಮೆನಿಕ್ಯೂರೆ. ಅದೇ ರೀತಿಯ ಸುಮಾರು ಪಿರಾಮಿಡ್ಸ್ ಕೂಡ ಬಿಲ್ಟ್ ಆಗಿತ್ತು. ಬಟ್ 4500 ಇಯರ್ಸ್ ಆಗಿರೋದ್ರಿಂದ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್, ಬಿಸಿಲು, ಗಾಳಿಗೆ ಆ ಪಿರಾಮಿಡ್ಸ್ ಸ್ಲೋಲಿ ಡಿಕ್ಲೈನ್ ಆಗ್ತಾ ಬಂತು. ಬಟ್ ಈ 3 ಪಿರಾಮಿಡ್ ಇದೆ ಅಲ್ಲ, ಇದು ಈಗಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆ. ಓಕೆ, ದ ಮೇನ್ ಕ್ವಶನ್ ನಮಗೆ ಬರೋದು, ವೈ ದಿಸ್ ಪಿರಾಮಿಡ್ಸ್ ವರ್ ಬಿಲ್ಟ್? ಯಾಕೆ ಈ ಪಿರಾಮಿಡ್ಸ್ ನ ಬಿಲ್ಡ್ ಮಾಡಿದ್ರು? ಸೊ ಆಗಿನ ಟೈಮ್ ನ ಈಜಿಪ್ಟ್ ನ ಕಿಂಗ್ಸ್ ಹೇಗ್ ಥಿಂಕ್ ಮಾಡ್ತಾ ಇದ್ರಂದ್ರೆ, ಅವರು ಆಫ್ಟರ್ ಡೆತ್ ಲೈಫ್ ಬಗ್ಗೆ ಕೂಡ ಅವರು ನಂಬ್ತಿದ್ರು. ಲೈಕ್ ಅವರ ಸಾವಿನ ನಂತರ ಅವರು ತಮ್ಮ ದೇವ್ರ ಹತ್ರ ಹೋಗ್ತಾರೆ. ಆ ದೇವ್ರು ಇವ್ರನ್ನ ಜಡ್ಜ್ ಮಾಡಿ, ಇವರು ಒಳ್ಳೆ ಕ್ಯಾರೆಕ್ಟರ್ ಅಥವಾ ಒಳ್ಳೆ ಮನುಷ್ಯ ಆಗಿದ್ರೆ ಇವರಿಗೆ ಆಫ್ಟರ್ ಡೆತ್ ಲೈಫ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ತುಂಬಾ ಲಕ್ಸುರಿ ಆಗಿರುತ್ತೆ ಅನ್ನೋದನ್ನ ನಂಬಿದ್ರು. ಸೊ ಫಾರ್ ದಟ್ ರೀಸನ್ ಅಲ್ಲಿನ ಕಿಂಗ್ಡಮ್ ನ ಜನಗಳನ್ನ ಬಳಸ್ಕೊಂಡು, ಹಾಗೆ ಅಲ್ಲಿನ ವರ್ಕರ್ಸ್ ನ ಬಳಸ್ಕೊಂಡು ಈ ರೀತಿಯಾದಂತ ಬಿಗ್ಗೆಸ್ಟ್ ಪಿರಾಮಿಡ್ಸ್ ನ ಬಿಲ್ಟ್ ಮಾಡಿ, ಆ ಪಿರಾಮಿಡ್ಸ್ ಒಳಗೆ ತಮಗೆ ಬೇಕಾದಂತ ನೆಸೆಸರಿ ಐಟಮ್ಸ್ ಮತ್ತೆ ಥಿಂಗ್ಸ್ ನ ಆಫ್ಟರ್ ಡೆತ್ ಲೈಫ್ಗೆ ಯೂಸ್ ಆಗುತ್ತೆ ಅನ್ನೋದು ಕಾರಣ ಅವರು ಈ ರೀತಿಯ ದೊಡ್ಡ ದೊಡ್ಡ ಪಿರಾಮಿಡ್ಸ್ ನ ಕೂಡ ಬಿಲ್ಟ್ ಮಾಡ್ತಾ ಇದ್ರು. ಆಫ್ಟರ್ ಅವರ ಸಾವಾದ್ಮೇಲೆ, ರಾಜ ಮಹಾರಾಜರ ಸಾವಾದ್ಮೇಲೆ ಅವರ ಬಾಡೀಸ್ ನ ಮಮ್ಮಿಫೈಡ್ ಮಾಡಿ, ಲೈಕ್ ಸ್ಟೋನ್ ಅಥವಾ ಕಾಪರ್ ಕಫಿನ್ಸ್ ಅಲ್ಲಿ ಮಮ್ಮಿಫೈಡ್ ಮಾಡಿ ಅದೇ ಪಿರಾಮಿಡ್ಸ್ ಒಳಗೆ ಇಡ್ತಾ ಇದ್ರು. ಸೊ ದಟ್ ಅವ್ರ ಆಫ್ಟರ್ ಡೆತ್ ನ ಲೈಫ್ ಅಲ್ಲಿ ಅವರು ಇದೇ ಪಿರಾಮಿಡ್ಸ್ ಅಲ್ಲಿ ರಾಯಲ್ ಲೈಫ್ ನ ಲೀಡ್ ಮಾಡಕ್ಕಾಗುತ್ತೆ. ಸೊ ದ ಮೇನ್ ಕ್ವಶನ್ ಏನಂದ್ರೆ, ಹೌ ಡಿಡ್ ದೇ ಬಿಲ್ಟ್ ಇಟ್? ಇಂಥ ದೊಡ್ಡ ಪಿರಾಮಿಡ್ಸ್ ನ ಆಗಿನ ಟೈಮ್ ಅಲ್ಲಿ ಹೇಗೆ ಬಿಲ್ಡ್ ಮಾಡಿದ್ರು ಅಂತ. ಬಿಕಾಸ್ ಏನ್ಷಿಯಂಟ್ ಹಿಸ್ಟೋರಿಯನ್ಸ್ ಪ್ರಕಾರ ಆಗಿನ ಟೈಮ್ ಅಲ್ಲಿ ವೀಲ್ಸ್ ಕೂಡ ಎಕ್ಸಿಸ್ಟ್ ಇರ್ತಾ ಇದ್ದಿದ್ದಿಲ್ಲ. ಸೊ ಇಂಥ ದೊಡ್ಡ ದೊಡ್ಡ ಸ್ಟೋನ್ಸ್ ಆಗಿರ್ಬೋದು, ಗ್ರಾನೈಟ್ಸ್ ಆಗಿರ್ಬೋದು, ಇದನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿ ಒಂದ್ರ ಮೇಲೆ ಒಂದು ಸ್ಟೋನ್ಸ್ ನ ಬಿಲ್ಟ್ ಮಾಡಿ ಈ ಪಿರಮಿಡ್ ನ ಬಿಲ್ಟ್ ಮಾಡಿದ್ರು ಅಂತ. ಸೊ ತುಂಬಾ ಥೇರೀಸ್ ಹೇಳೋ ಪ್ರಕಾರ, ಹಾಗೆ ಸೈಂಟಿಸ್ಟ್ ರಿಸರ್ಚ್ ಮಾಡಿರೋ ಪ್ರಕಾರ, ಆಗಿನ ಟೈಮ್ ಅಲ್ಲಿ ಪಿರಾಮಿಡ್ಗೆ ಡಯಾಗ್ನಲ್ ಆಗಿ ಒಂದು ಸ್ಲೋಪ್ ವೇ ನ ದಾರಿ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮಧ್ಯೆ ಒಂದು ವುಡನ್ ರಾಕ್ಸ್ ಅಂದ್ರೆ ವುಡನ್ ಪೀಸಸ್ ನ ಪ್ಲೇಸ್ ಮಾಡಿ ಅದ್ರ ಥ್ರೂ ಕಲ್ಗಳನ್ನ ಅಥವಾ ಗ್ರಾನೈಟ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಪಿರಾಮಿಡ್ ಮೇಲೆ. ಸೊ ಇದರಿಂದ ಇಂಟರ್ಲಾಕ್ ಮಾಡಿ ಪಿರಮಿಡ್ ಒಂದ್ ಪಕ್ಕ ಒಂದ್ ಸ್ಟೋನ್ ನ ಆಡ್ ಮಾಡ್ಕೊಂತ ಪಿರಮಿಡ್ ನ ಬಿಲ್ಡ್ ಮಾಡ್ತಾ ಇದ್ರು. ಸೊ ಈ ಟೆಕ್ನಾಲಜಿ ಆ ಸೈಂಟಿಸ್ಟ್ ಹೇಳೋ ಪ್ರಕಾರ ಈ ರೀತಿ ವೇಯಲ್ಲಿ ಇವರು ಕನ್ಸಿಡರ್ ಮಾಡಿಬಿಟ್ಟು ಇಂಥ ದೊಡ್ಡ ಪಿರಾಮಿಡ್ಸ್ ನ ಬಿಲ್ಡ್ ಮಾಡಿದ್ರು. ಹಾಗೆ ನೀವು ತುಂಬಾ ಫಿಲ್ಮ್ಸ್ ಅಲ್ಲಿ ಅಥವಾ ಯಾವುದೋ ಒಂದು ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಈ ಒಂದು ದೊಡ್ಡ ಹ್ಯೂಜ್ ಪಿರಾಮಿಡ್ಸ್ ನ ಬಿಲ್ಡ್ ಮಾಡೋದಕ್ಕೆ
ತುಂಬಾ ಹಾರ್ಡ್ ಕೋರ್ ಲೇಬರರ್ಸ್ ನ ಯೂಸ್ ಮಾಡಿದ್ರು, ತುಂಬಾ ಲೇಬರರ್ಸ್ ನ ಬಡ್ದು ಈ ಕೆಲಸನ ಮಾಡಿಸ್ಕೊಂತಿದ್ರು ಅಂತ. ಬಟ್ ಆಕ್ಚುಯಲ್ ಆಗಿ ಈ ತರ ಇದ್ದಿದ್ದಿಲ್ಲ. ತುಂಬಾ ಸ್ಕಿಲ್ಡ್ ಹಾಗೆ ತುಂಬಾ ಸ್ಟ್ರಾಂಗ್ ಇರುವಂತ ಲೇಬರ್ಸ್ ನ ಯೂಸ್ ಮಾಡಿಕೊಂಡು ವಿತಿನ್ 20 ಇಯರ್ಸ್ ಅಲ್ಲಿ ಇಂಥ ದೊಡ್ಡ ಪಿರಾಮಿಡ್ ನ ಯೂಸ್ ಮಾಡ್ತಾ ಇದ್ರು. ಹಾಗೆ ಈ ದೊಡ್ಡ ಪಿರಾಮಿಡ್ ಲೈಕ್ ಒಂದ್ ಪಿರಾಮಿಡ್ ಅಲ್ಲ, ಇನ್ನು 3 ಪಿರಾಮಿಡ್ ಕೂಡ ಇದೇ ರೀತಿಯ ಸ್ಕಿಲ್ಡ್ ಮತ್ತೆ ವರ್ಕ್ ಫೋರ್ಸ್ ನ ಇಟ್ಕೊಂಡು ಈ ಪಿರಾಮಿಡ್ ನ ಬಿಲ್ಡ್ ಮಾಡಿದ್ರು. ಸಿಮಿಲರ್ಲಿ ಹಾಗೆ ತುಂಬಾ ಮಲ್ಟಿಪಲ್ ಥಿಯರೀಸ್ ಕೂಡ ಎಮರ್ಜ್ ಆಗ್ತವೆ ಈ ಪಿರಾಮಿಡ್ಸ್ ಬಗ್ಗೆ. ಲೈಕ್ ಒನ್ ಆಫ್ ದ ಫೇಮಸ್ ಥಿಯರೀಸ್ ಏನ್ ಹೇಳ್ತಾರೆ ಅಂದ್ರೆ, ಜನ ಹೇಳೋ ಪ್ರಕಾರ ಈ ಪಿರಾಮಿಡ್ಸ್ ನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ಪವರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಪಿರಾಮಿಡ್ಸ್ ನ ಬಿಲ್ಟ್ ಮಾಡಿದ್ರು ಅಂತ. ಅಂದ್ರೆ ಆ ಏನ್ಷಿಯಂಟ್ ಟೈಮ್ ಅಲ್ಲಿ ಆಲ್ರೆಡಿ ಅಲ್ಲಿನ ಜನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಹೇಗೆ ಅನ್ನೋ ಟೆಕ್ನಾಲಜಿ ಗೊತ್ತಿರುತ್ತೆ ಅಂತ. ಲೈಕ್ ಇನ್ನೊಂದು ಥಿಯರಿ ಹೇಳೋ ಪ್ರಕಾರ, ಜನ ಮಾತಾಡ್ಕೊಳ್ಳೋ ಪ್ರಕಾರ ಈ ಪಿರಾಮಿಡ್ಸ್ ನ ಬಂದು ಏಲಿಯನ್ಸ್ ಬಿಲ್ಡ್ ಮಾಡಿದ್ರು ಅಂತ. ಸೀಕ್ರೆಟ್ಲಿ ಏಲಿಯನ್ಸ್ ಬಂದು ಬಿಲ್ಡ್ ಮಾಡಿದ್ರು ಓವರ್ 4600 ಇಯರ್ಸ್ ಆಗೋ ಪ್ರಕಾರ. ಸೊ ಇದೇ ರೀತಿಯ ಸುಮಾರು ಥಿಯರಿಗಳು ಜನರಲ್ಲಿ ಹರಿದಾಡ್ತಾ ಇದೆ. ಸೊ ಹಿಸ್ಟಾರಿಕಲಿ ಅದು ನೋಡೋದಾದ್ರೆ ಸೈಂಟಿಫಿಕ್ ಪ್ರೂಫ್ಸ್ ಆಗಿರ್ಬೋದು ಅಥವಾ ಹಿಸ್ಟೋರಿಯನ್ಸ್ ಹೇಳಿರುವಂತ ಪ್ರೂಫ್ಸ್ ಪ್ರಕಾರ ಕೆಲವೊಂದು ಸತ್ಯ ಆಗಿದೆ, ಹಾಗೆ ಕೆಲವೊಂದು ಸುಳ್ಳಾಗಿದೆ. ಸೊ ಇದೇ ರೀತಿಯ ಮೋರ್ ಮಿಸ್ಟೀರಿಯಸ್ ಹಾಗೆ ಅಡ್ವೆಂಚರಸ್ ನ್ಯೂಸ್ಗೋಸ್ಕರ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.